ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ವಿದ್ಯುತ್ ಖಾಸಗೀಕರಣದ ಒಂದು ರಾಜ್ಯ ಸರ್ಕಾರ ಹುನ್ನಾರವನ್ನು ನಡೆಸಿತ್ತು. ಅದರ ವಿರುದ್ಧ ರಾಜ್ಯಾದ್ಯಂತ ಎಲ್ಲ ರೈತರು ಇವತ್ತು ಆಗಮಿಸಿ ವಿದ್ಯುತ್ತನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು, ಹಾಗೆಯೇ ಟಾಟಾ ಕಂಪನಿಯವರಿಗೆ ಏನು ವಹಿಸಲಿಕ್ಕೆ ಹೋಗ್ತಿದೆ ಸರ್ಕಾರ, ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಾಡೋಕ್ಕೆ ಒಪ್ಪೋದೂ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಮತ್ತು ಕೃಷಿ ಪಂಪ್ ಸೆಟ್ಗಳಿಗೆ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಒರಿಸ್ಸಾ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಕರೆಂಟ್ ಖಾಸಗೀಕರಣ ಮಾಡಿತ್ತು. ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿ ಈಗ ಮತ್ತೆ ಆ ಸರ್ಕಾರಗಳು ಏನಪ್ಪ ಅಂತಂದರೆ ತಾವೇ ವಿದ್ಯುತ್ ಖಾಸಗೀಕರಣ ಬೇಡ ಅಂತೇಳಿ ತಾವೇ ವಹಿಸ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ, ಕೈಯೂ ಕೂಡ ಸುಟ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಈಗ ವಿದ್ಯುತ್ ಏನು KEB 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದು ಅತ್ಯಂತ ಸಶಕ್ತವಾಗಿದ್ದು ಅವರು ಸಂಪೂರ್ಣ ಜವಾಬ್ದಾರಿಯುತವಾಗಿ ಪ್ರತಿ ಹಳ್ಳಿಗೂ ಕೂಡ ಯಾವುದೇ ತೊಂದರೆ ಇಲ್ದಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಟಾಟಾದವ್ರಿಗೆ ಕೊಟ್ಟರೆ ಅವರಿಗೆ ಮತ್ತು ಈಗ ನಡೆಸ್ಕೊಂಡು ಹೋಗ್ತಕ್ಕಂಥವ್ರಿಗೆ ಸಾಮ್ಯತೆ ಉಳಿಯೋಂಗಿಲ್ಲ, ಹೊಂದಾಣಿಕೆ ನಡೆಯೋಂಗಿಲ್ಲ. ಹಾಗಾಗಿ ಇವರು ಮತ್ತು ಅವರು ಸೇರಿ ರೈತರನ್ನು ಬಲಿಪಶು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕರೆಂಟನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಅದರ ವಿರುದ್ಧ ರಾಜ್ಯಾದ್ಯಂತ ನಾವು ಈಗಾಗಲೇ ಚಳುವಳಿಗಳನ್ನು ಹಮ್ಮಿಕೊಳ್ಳಲಿಕ್ಕೆ ತಯಾರಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗೇನು 23ನೇ ತಾರೀಕುವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಲ್ಲಿಕೆಯನ್ನು ಮುಕ್ತ ಅವಕಾಶವನ್ನು ನೀಡಿದೆ ಸರ್ಕಾರ. ಅದಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿದ್ದೀವಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಅದರ ಬಗ್ಗೆ ಮನವಿ ಪತ್ರವನ್ನು ಕೂಡ ಅರ್ಪಿಸಲಿಕ್ಕೆ ರೆಡಿಯಾಗಿದ್ದೀವಿ. ಒಂದು ವೇಳೆ ಅವರು ನಿಮ್ಮ ಮಾತು ಮೀರಿ ಅದು ಬೇರೆ ರೀತಿ ಮಾಡೋಕ್ಕೆ ಹೋದರೆ ಮುಂದಿನ ಕ್ರಮ ಯಾವ ಥರ ಕೈಗೊಳ್ತಾರೆ ಸರ್? ಈಗಾಗಲೇ ಒರಿಸ್ಸಾದಲ್ಲಿ ಸರ್ಕಾರ ಅದನ್ನು ಖಾಸಗೀಕರಣ ಮಾಡಿ ನೋಡಿ ಕೈ ಸುಟ್ಕೊಂಡು ಹೋಗ್ಬಿಟ್ಟದೆ. ಇಲ್ಲಿಯೂ ಕೂಡ ಮಾಡಿದಂದ್ರೆ ಇಲ್ಲಿಯೂ ಲಕ್ಷಾಂತರ ನೌಕರರು ಬೀದಿ ಪಾಲಾಗ್ತಾರೆ. ಅದರ ಜೊತೆಗೆ ಲೈನ್ಮನ್ಗಳೆಲ್ಲ ತೊಂದರೆಗೆ ಈಡಾಗ್ತಾರೆ. ಅವರು ಕೂಡ ನಮ್ಮ ರೈತರ ಮಕ್ಕಳೇ. ಮತ್ತು ನಿಗಮ ಮಂಡಳಿಗಳಿಗೆ ಏನೀಗ ಇರ್ತಕ್ಕಂಥ ನೌಕರ ವರ್ಗರು ಸಂಪೂರ್ಣವಾಗಿ ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಇದನ್ನೂ ಮೀರಿ ಮತ್ತು ರೈತರನ್ನು ಕೂಡ ಧಿಕ್ಕರಿಸಿ ಸರ್ಕಾರ ಏನನ್ನು ಖಾಸಗೀಕರಣ ಮಾಡಿಕೊಂಡ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಸುಟ್ಟುಕೊಳ್ಬೇಕಾಗ್ತಕ್ಕಂಥ ಒಂದು ಪರಿಸ್ಥಿತಿ ತಾವೇ ತಗೊಂಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದಂತೇಳಿ ಹೇಳಕ್ಕೆ ಬಯಸ್ತಾರೆ. ಸರ್ಕಾರಕ್ಕೆ ಮುನ್ಸೂಚನೆ ಏನು ಕೊಡ್ತೀರಾ? ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದಾಗ ಮತ್ತು ಅವರಿಗೆ ಇಂಧನ ಸಚಿವರು ಕೂಡ ಅವರೇ ಇದ್ದರು, ಹಾಗೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ವಿ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಅವರೇ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ನಾನು ಮಾಡೋಂಗಿಲ್ಲ ಅಂತೇಳಿ. ಈಗ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಅದನ್ನು ಮತ್ತೆ ಇನ್ನೊಂದು ಸಾರಿ ಅದನ್ನು ತಿರಸ್ಕಾರ ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಅದಕ್ಕೂ ಮೀರಿ ಖಾಸಗೀಕರಣ ಮಾಡೋಕ್ಕೆ ಹೋದರೆ ರೈತರು ಬೀದಿಗೆ ಬಿದ್ದು ಹೋರಾಟವನ್ನು ಚಳುವಳಿಗಳನ್ನು ಹಂತವಾಗಿ ತೆಗೆದುಕೊಳ್ಳೋಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯ ರಾಜ್ಯಾಧ್ಯಕ್ಷ. ಥ್ಯಾಂಕ್ ಯು ಸರ್.